होमज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण ಎಲ್ಲಿಗೂ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 8 ಶ್ಲೋಕ 8. ಅಭ್ಯಾಸ ಯೋಗ ಯುಕ್ತೇನ ಚೇತಸ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಅನುವಾದ: ಪಾರ್ಥನೆ, ದೇವೋತ್ತಮ ಪರಮಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಭಾವಾರ್ಥ: ಈ ಶ್ಲೋಕದಲ್ಲಿ ಕೃಷ್ಣನು ಆತನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ. ಮನುಷ್ಯನ ಕೃಷ್ಣ ಸ್ಮರಣೆಯು ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇತನ ಪಡೆಯುತ್ತದೆ. ಈ ಅಭ್ಯಾಸದಿಂದ ಸಂಕೀರ್ತನೆ ಮಾಡುವ ಮತ್ತು ಪರಮಪ್ರಭುವಿನ ಶಬ್ದ ಸ್ಪಂದನವನ್ನು ಆಲಿಸುವ ಸಾಧನೆಯಿಂದ ಮನುಷ್ಯನ ಕಿವಿ, ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತವೆ. ಈ ಅನುಭವ ಧ್ಯಾನವನ್ನು ಅಭ್ಯಾಸ ಮಾಡುವುದು ಬಹು ಸುಲಭ. ಪರಮಪ್ರಭುವನ್ನು ಮುಟ್ಟಲು ಇದು ನೆರವಾಗುತ್ತದೆ. ಪುರುಷಂ ಎಂದರೆ ಭೋಗಿಸುವವನು. ಜೀವಿಗಳು ಪರಮಪ್ರಭುವಿನ ಶಕ್ತಿಯ ಅಲ್ಪಾಂಶಕ್ಕೆ ಸೇರಿದ್ದರೂ ಅವರಿಗೆ ಐಹಿಕ ಕಲ್ಮಶದ ಸೋಂಕಿದೆ. ಭೋಕ್ತಾರರು ತಾವೇ ಎಂದು ಅವರು ಭಾವಿಸುತ್ತಾರೆ. ಆದರೆ ಪರಮ ಭೋಕ್ತಾರರು ಅವರಲ್ಲ. ನಾರಾಯಣ, ವಾಸುದೇವ ಮುಂತಾಗಿ ದೇವೋತ್ತಮ ಪರಮ ಪುರುಷನ ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಮತ್ತು ಸ್ವಾಂಶ ವಿಸ್ತರಣೆಗಳಲ್ಲಿ ಕಟ್ಟಕಡೆಯ ಭೋಕ್ತಾರನು ದೇವೋತ್ತಮ ಪರಮ ಪುರುಷನೇ ಎಂದು ಈ ಶ್ಲೋಕವು ಸ್ಪಷ್ಟವಾಗಿ ಹೇಳುತ್ತದೆ. ತನ್ನ ಆರಾಧನೆಯ ವಸ್ತುವಾದ ಪರಮಪ್ರಭುವನ್ನು ಭಕ್ತನು ಹರೇ ಕೃಷ್ಣ ಸಂಕೀರ್ತನೆಯ ಮೂಲಕ ನಾರಾಯಣ, ಕೃಷ್ಣ, ರಾಮ ಮೊದಲಾದ ಯಾವುದೇ ಸ್ವರೂಪದಲ್ಲಿ ಸದಾ ಯೋಚಿಸಬಹುದು. ಈ ಸಾಧನೆಯು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಅವನ ನಿರಂತರ ಸಂಕೀರ್ತನೆಯಿಂದಾಗಿ ತನ್ನ ಜೀವನದ ಅಂತ್ಯದಲ್ಲಿ ಅವನು ದೇವರ ಲೋಕಕ್ಕೆ ಸಾಗಿ ಹೋಗುತ್ತಾನೆ. ಒಳಗಿರುವ ಪರಮಾತ್ಮನ ಧ್ಯಾನವೇ ಯೋಗ ಸಾಧನೆ. ಇದೇ ರೀತಿಯಲ್ಲಿ ಹರೇ ಕೃಷ್ಣ ಸಂಕೀರ್ತನೆಯಿಂದ ಮನುಷ್ಯನು ತನ್ನ ಮನಸ್ಸನ್ನು ಸದಾ ಪರಮ ಪ್ರಭುವಿನಲ್ಲಿ ನಿಲ್ಲಿಸುತ್ತಾನೆ. ಮನಸ್ಸು ಚಂಚಲವಾದದ್ದು. ಆದುದರಿಂದ ಬಲಾತ್ಕಾರವಾಗಿ ಮನಸ್ಸನ್ನು ಕೃಷ್ಣನ ಯೋಚನೆಯಲ್ಲಿ ತೊಡಗಿಸುವುದು ಅಗತ್ಯ. ಮತ್ತೆ ಮತ್ತೆ ಕೊಡುವ ಒಂದು ಉದಾಹರಣೆ ಎಂದರೆ ಕಂಬಳಿ ಹುಳುವಿನದು. ಅದು ಚಿಟ್ಟೆಯಾಗಬೇಕೆಂದು ಚಿಂತಿಸುತ್ತದೆ ಮತ್ತು ಅದೇ ಜನ್ಮದಲ್ಲಿಯೇ ಚಿಟ್ಟೆಯಾಗಿ ಮಾರ್ಪಡುತ್ತದೆ. ಇದೇ ರೀತಿಯಲ್ಲಿ ನಾವು ಸದಾ ಕೃಷ್ಣನನ್ನು ಕುರಿತು ಚಿಂತಿಸಿದರೆ ನಮ್ಮ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇಹ ರಚನೆಯಂತಹ ದೇಹ ರಚನೆಯನ್ನೇ ಪಡೆಯುತ್ತೇವೆ. ಹರೇ ಕೃಷ್ಣ. ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ. ನಾವು ಸುಮಾರು 4-5 ಶ್ಲೋಕದಿಂದ ಕೃಷ್ಣನ ಸ್ಮರಣೆ ಬಗ್ಗೆನೇ ನಾವು ನೋಡ್ತಾ ಇದ್ವಿ. ಅದರಲ್ಲೂ ಮುಖ್ಯವಾಗಿ 5, 6, 7 ನಂತರ ಈ ಶ್ಲೋಕದಲ್ಲಿ ಕೂಡ ಪ್ರಭುಪಾದರು ಭಾವಾರ್ಥದಲ್ಲಿ ಕೃಷ್ಣನು ಆತನ ಸ್ಮರಣೆಯ ಮಹತ್ವವನ್ನು ಒತ್ತಿ ಹೇಳುತ್ತಾನೆ ಅಂತ ಹೇಳಿದ್ದಾರೆ. ಇಲ್ಲಿ ಅಂದರೆ ಇಂದಿನ ಶ್ಲೋಕಕ್ಕೆ ನಾವು ಉದಾಹರಣೆ ಏನು ಕೊಟ್ಟಿದ್ವಿ, ಅಭ್ಯಾಸ ಮಾಡಬೇಕು ಅನ್ನೋದನ್ನ ಈ ಶ್ಲೋಕ ಕೂಡ ಮತ್ತೆ ಮುಂದುವರಿಸ್ತಾ ಇದ್ದಾನೆ ಭಗವಂತ. ಅಭ್ಯಾಸ ಯೋಗ ಯುಕ್ತೇನ ಅಂದರೆ ಯಾರು ಅಭ್ಯಾಸ ಮಾಡ್ತಾರೆ, ಅಂದರೆ ಈ ದೇಹದಲ್ಲಿ ನಾವು ಏನನ್ನು ಅಭ್ಯಾಸ ಮಾಡಿರ್ತೀವಿ ಅದು ನಮಗೆ ಸಾವಿನ ಸಮಯದಲ್ಲಿ ಅದು ನಮಗೆ ಸ್ಮರಣೆಗೆ ಬರುತ್ತೆ. ಅದೇ ರೀತಿ ಯಾವಾಗ ನಾವು ಹಿಂದೆ 2 ಶ್ಲೋಕದ ಹಿಂದೆ ನಾವು ಭರತ ಮಹಾರಾಜನ ಕಥೆಯನ್ನು ನಾವು ಕೇಳಿದ್ವಿ. ಪ್ರಭುಪಾದರು ಭಾವಾರ್ಥದಲ್ಲಿ ಭರತ ಮಹಾರಾಜ ಯಾವ ರೀತಿ ಸಾಯೋ ಸಮಯದಲ್ಲಿ ಜಿಂಕೆ ಮರಿಯನ್ನು ಸ್ಮರಣೆ ಮಾಡ್ತಾ ಇದ್ದು ನಂತರ ಬಲವಂತವಾಗಿ ಅವರು ಜಿಂಕೆ ಶರೀರನ ಪ್ರವೇಶ ಮಾಡಬೇಕಾಗಿತ್ತು. ಅದೇ ರೀತಿ ಇಲ್ಲಿ ಈ ಶ್ಲೋಕದಲ್ಲಿ ಏನು ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸುತ್ತಾರ. ಅಂದರೆ ಧ್ಯಾನ ಮಾಡೋದು ಕಲಿಯುಗಕ್ಕೆ ತುಂಬ ಕಷ್ಟ. ಇದು ಕಲಿಯುಗಕ್ಕೆ ಸೂಕ್ತವಾದದ್ದಲ್ಲ ಧ್ಯಾನ ಮಾಡೋದು. ಅಂದರೆ ಧ್ಯಾನ ಮಾಡೋಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ. ಆದರೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂದರೆ, ಕೃಷ್ಣನನ್ನು ಸ್ಮರಣೆ ಮಾಡೋದು, ಅದು ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ನಾವು ತಿಳ್ಕೊಂಡು ಯಾರು ಧ್ಯಾನ ಮಾಡ್ತಾರೆ, ಆದರೆ ಅವರ ಮನಸ್ಸು ಯಾವ ರೀತಿ ಚಂಚಲ ಅಂತ ನಾವು ಕೇಳಿದ್ವಿ. 6ನೇ ಅಧ್ಯಾಯದಲ್ಲಿ ಮನಸ್ಸು ಎಷ್ಟು ಚಂಚಲವಾದದ್ದಂತ ಭಗವಂತ ಕೂಡ ವರ್ಣನೆ ಮಾಡಿದ್ದ. ಆದರೆ ಅದಕ್ಕೆ ಉತ್ತರನೂ ಕೊಟ್ಟಿದೆ. ಯಾರಾದ್ರೂ ಅಭ್ಯಾಸದಿಂದ ಮಾಡಿದ್ರೆ ಮನಸ್ಸನ್ನು ನಿಯಂತ್ರಣ ಮಾಡ್ಬೋದು ಅಂತ ಹೇಳಿದ. ಅದೇ ರೀತಿ ಈ ಶ್ಲೋಕದಲ್ಲಿ ಕೂಡ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು ಅಂತ ಇಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾನೆ ಕೃಷ್ಣ. ಅದೇ ರೀತಿ ಪ್ರಭುಪಾದರ ಭಾವಾರ್ಥದಲ್ಲಿ ಮನುಷ್ಯನ ಕೃಷ್ಣ
ಕೃಷ್ಣ ಸ್ಮರಣೆಯು ಹರೇ ಕೃಷ್ಣ ಮಹಾಮಂತ್ರದ ಸಂಕೀರ್ತನೆಯಿಂದ ಪುನಶ್ಚೇತನ ಪಡೆಯುತ್ತದೆ ಅಂತ ಹೇಳಿದ್ದಾರೆ. ಯಾವುದೇ ಕೆಲಸನ ನಾವು ಮಾಡಬೇಕಾದ್ರೆ ಅದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಅಭ್ಯಾಸ ಬೇಕು. ಅಭ್ಯಾಸ ಮಾಡ್ತಾ ಇದ್ದಾಗ ಮಾತ್ರ ಅದರಿಂದ ಫಲಾನ ಪಡೆಯೋದಕ್ಕೆ ಈಸಿ ಆಗುತ್ತೆ. ನಂತರ ಅಭ್ಯಾಸದಲ್ಲಿ ನಾವು ಏನೇ ಸಾಧನೆ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ಹರೇ ಕೃಷ್ಣ ಮಂತ್ರ ನಾವು ಶಬ್ದನ ನಾವು ಆಲಿಸೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಕಿವಿ, ನಾಲಿಗೆ ಮತ್ತು ಮನಸ್ಸು ಕಾರ್ಯನಿರತವಾಗಿರುತ್ತೆ. ಅಂದರೆ ನಾವು ಹರೇ ಕೃಷ್ಣ ಮಂತ್ರ ಹೇಳುವಾಗ ನಾಲಿಗೆ ನಮ್ಮ ಸಹಕಾರಿ ಆಗುತ್ತೆ, ನಂತರ ಕಿವಿ ನಾಮ ಜಪನ ಕೇಳಿಸ್ಕೊಳ್ತಾ ಇರುತ್ತೆ, ನಂತರ ಮನಸ್ಸು ಕೂಡ ಅದರಲ್ಲಿ ತಲ್ಲೀನರಾಗಿರುತ್ತೆ. ಆದ ಕಾರಣದಿಂದ ಇಲ್ಲಿ ಕಿವಿ, ನಾಲಿಗೆ, ಮನಸ್ಸು ಬಹಳ ಮುಖ್ಯ ಆಗುತ್ತೆ. ನಂತರ ಅನುಭವ ಧ್ಯಾನ ಅಂದರೆ ಅಭ್ಯಾಸ ಮಾಡೋದು ಹೇಗೆ ಅಂದರೆ ಪ್ರತಿಯೊಬ್ಬರಿಗೂ ಏನೇ ಒಂದು ಕೆಲಸನ ಕಲ್ತ್ಕೋಬೇಕಂದ್ರೆ ಅಭ್ಯಾಸ ಮುಖ್ಯ ಆಗುತ್ತೆ. ಒಂದು ಡ್ರೈವಿಂಗ್ ಕಲ್ತ್ಕೋಬೇಕಾಗಿರ್ಬೋದು, ಅಥವಾ ಮೆಕ್ಯಾನಿಕ್ ಕಲ್ತ್ಕೋಬೋದು, ಅಥವಾ ಶಾಲೆಯಲ್ಲಿ ನಾನು ರ್ಯಾಂಕ್ ಬರಬೇಕಂದ್ರೆ ಅಭ್ಯಾಸ ತುಂಬ ಮುಖ್ಯ ಆಗುತ್ತೆ. ನಾವು ಎಷ್ಟು ಅಭ್ಯಾಸ ಮಾಡ್ತೀವೋ ಅದಕ್ಕೆ ಪ್ರತಿಫಲ ಕೂಡ ಅದೇ ರೀತಿ ನಮಗೆ ಸಿಗುತ್ತೆ. ಅದೇ ರೀತಿ ಇಲ್ಲಿ ಭಗವಂತ ಅಭ್ಯಾಸ ಯೋಗ ಯುಕ್ತೇನ, ಹಿಂದಿನ ಶ್ಲೋಕಗಳಲ್ಲಿ ಕೂಡ ನಾವು ಈ ಶಬ್ದನ ಭಗವಂತ ಉಪಯೋಗಿಸಿದ್ದ. ಅಭ್ಯಾಸ ಮಾಡೋದ್ರಿಂದ ನೀನು ಸಾಧನೆ ಮಾಡ್ಬೋದು ಅಂತ. ಅದೇ ರೀತಿ ಈ ಶ್ಲೋಕದಲ್ಲಿ ಕೂಡ ಭಗವಂತ ಅಭ್ಯಾಸ ಅಂತ ಹೇಳಿದ್ರೆ, ನಂತರ ಪುರುಷಂ ಪರಂ ಅಂತ ಏನು ಹೇಳ್ತಾ ಇದ್ದಾನೆ, ಪರಮಂ ಪುರುಷಂ ಅಂತ ಏನು ಹೇಳ್ತಾ ಇದ್ದಾನೆ ಅಂದ್ರೆ ಕೃಷ್ಣ, ಅದಕ್ಕೆ ಪ್ರಭುಪಾದರ ಭಾವಾರ್ಥದಲ್ಲಿ ಪುರುಷಂ ಎಂದರೆ ಭೋಗಿಸುವವನು. ಅಂದ್ರೆ ಪ್ರತಿಯೊಂದನ್ನು ಭೋಗಿಸೋದು ಕೃಷ್ಣ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅದನ್ನು ನಾವು 5ನೇ ಅಧ್ಯಾಯದ 29ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಅಂತ ನಾವು ಏನು ಉಚ್ಚಾರಣೆ ಮಾಡಿದ್ವಿ. ಅಂದ್ರೆ ಭಗವಂತ ಹೇಳಿದ್ದ ಪ್ರತಿಯೊಂದಕ್ಕೂ ಭೋಗ್ತಾ ಯಾರಪ್ಪ ಅಂದ್ರೆ ಭಗವಂತ. ಆದರೆ ನಾವು ಇಲ್ಲಿ ಜೀವಿಗಳೇನಪ್ಪ ಅಂದ್ರೆ ಭಗವಂತನಿಗೆ ನಾವು ಸ್ಪಂದನೆ ಮಾಡ್ಬೇಕಂದ್ರೆ ಭಗವಂತನ ಅನುಕೂಲಕ್ಕೆ ನಾವು ಕೆಲಸ ಮಾಡಬೇಕೇ ಹೊರತು ನಾವೇ ಯಜಮಾನರಾಗಿ, ನಾವೇ ಯಜಮಾನರಂದ್ರೆ ನಾವೇ ಭೋಗ ಪಡುವವರು, ಅಂದ್ರೆ ಭೋಗ ಇರೋದೇ ನಮಗೋಸ್ಕರ ಅಂತ ಯಾರು ತಪ್ಪಾಗಿ ತಿಳ್ಕೊಂಡ್ರೆ ಅವರು ಈ ಐಹಿಕ ಲೋಕಕ್ಕೆ ಮತ್ತೆ ಬರಬೇಕಾಗತ್ತೆ. ಅದನ್ನ ನಾವಿಲ್ಲಿ ತಿಳ್ಕೊಬೇಕು ಅನ್ನೋ ಕಾರಣದಿಂದ ಪುರುಷಂ ಪರಮಂ ಪುರುಷಂ ಅಂದ್ರೆ ಪ್ರತಿಯೊಂದಕ್ಕೂ ಒಡೆಯ ಯಾರಪ್ಪ ಅಂದ್ರೆ ಭಗವಂತ. ಪ್ರತಿಯೊಂದಕ್ಕೂ ಆತನೇ, ಪ್ರತಿಯೊಂದು ಲೋಕಕ್ಕೂ ಅವನೇ ಮಹೇಶ್ವರ ಅಂತ ನಾವು ನೋಡಿದಾಗ ಅದನ್ನು ನಾವಿಲ್ಲಿ ಒಪ್ಕೊಂಡು ನಂತರ ಭಗವಂತನ ಸ್ವಾಂಶ ವಿಸ್ತರಣೆ ಅಂದ್ರೆ ಭಗವಂತ ಅಂದ್ರೆ ಕೃಷ್ಣ ಇರ್ಬೋದು, ರಾಮ ಇರ್ಬೋದು, ನಾರಾಯಣ ಇರ್ಬೋದು, ಮುಕುಂದ ಇರ್ಬೋದು, ಮಾಧವ ಇರ್ಬೋದು, ಹೀಗೆ ಭಗವಂತನ ಸ್ವಾಂಶ ವಿಸ್ತರಣೆಗಳು ಯಾವುದಾದ್ರೂ ಹೆಸರನ್ನ ನಾವು ಕೀರ್ತನೆ ಮಾಡ್ಬೋದು, ಯಾವುದಾದ್ರೂ ಹೆಸರನ್ನ ನಾವು ಜ್ಞಾಪಕ ಮಾಡ್ಕೋಬಹುದು. ನನಗೆ ಕೃಷ್ಣ ಜ್ಞಾಪಕ ಬರಲಿಲ್ಲ, ವಾಸುದೇವ ಬರಲಿಲ್ಲ ನನಗೆ, ಅಥವಾ ಮುಕುಂದ ಬರಲಿಲ್ವಾ, ರಾಮ ಬರಲಿಲ್ಲ, ಯಾವ ಹೆಸರು ನಮಗೆ ಬಹಳ ಸುಲಭವಾಗಿ ಸಿಗುತ್ತೋ ಆ ಹೆಸರನ್ನು ನಾವು ಕೀರ್ತನೆ ಮಾಡ್ತಾ ಹೋಗ್ಬೋದು. ಅದು ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ ಶುದ್ಧ ಮಾಡ್ತಾ ಹೋಗುತ್ತೆ. ನಂತರ ಸಂಕೀರ್ತನೆಯಿಂದ ಏನು ನಮಗೆ ಆನಂದ ಸಿಗತ್ತೆ, ನಂತರ ಅದರ ಅಂತ್ಯದಲ್ಲಿ ಏನಾಗುತ್ತೆ ಅಂದ್ರೆ ನಾವು ದೇವರ ಲೋಕಕ್ಕೆ ಹೋಗೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಖಂಡಿತ ನಾವು ದೇವರ ಲೋಕಕ್ಕೆ ಕೊಟ್ಟೋಗ್ಬೋದು, ಅಂದ್ರೆ ಭಗವದ್ಧಾಮಕ್ಕೆ ಹೋಗ್ಬೋದು. ಅದರಲ್ಲೂ ಮುಖ್ಯವಾಗಿ ಒಳಗಿರುವ ಪರಮಾತ್ಮನ ಧ್ಯಾನನ ಯಾವ ರೀತಿ ಮಾಡ್ಬೋದು ಅಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು, ಒಳಗಡೆ ಇರ್ತಕ್ಕಂಥ ಪರಮಾತ್ಮ ಅಂದ್ರೆ ಪರಮಾತ್ಮ ರೂಪದಲ್ಲಿ ಇರ್ತಕ್ಕಂಥ, ಹೃದಯದಲ್ಲಿ ಇರ್ತಕ್ಕಂಥ ಪರಮಾತ್ಮನ ಧ್ಯಾನ ಮಾಡೋದು ಹೇಗೆ ಅಂದ್ರೆ ಕೆಲವರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ನಾವೇನು ಮಾಡ್ತಾ ಇರ್ತೀವಿ ಅಂದ್ರೆ ಹರೇ ಕೃಷ್ಣ ಮಂತ್ರ ಹೇಳ್ತಾ ಹೋಗ್ತಾ ಇರ್ತೀವಿ. ಅದು ಕಣ್ಣು ಮುಚ್ಕೊಂಡು ಹೇಳ್ಬೇಕು ಅಂತ ಏನಿಲ್ಲ, ಅಥವಾ ದೇವಸ್ಥಾನದಲ್ಲಿ ಹೇಳ್ಬೇಕು ಅಂತ ಇಲ್ಲ, ಅದಕ್ಕೇನು ಸಮಯನ ನಿಗದಿ ಮಾಡಿಲ್ಲ ಭಗವಂತ. ಅದರಲ್ಲೂ ಕಲಿಯುಗದಲ್ಲಿ ನಾವು ಎಲ್ಲಿ ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ಬೋದು, ಭಗವಂತನನ್ನ ಕೀರ್ತನೆ ಮಾಡ್ಬೋದು. ಸೊ ಅದರಿಂದ ಲಾಭ ಏನಪ್ಪ ಅಂದ್ರೆ, ಯಾಕಂದ್ರೆ ಮನಸ್ಸು ಎಷ್ಟು ಚಂಚಲ ಅಂತ ನಮಗೆ ಗೊತ್ತಿದೆ. ಯಾಕಂದ್ರೆ ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರೋದಿಲ್ಲ ಮನಸ್ಸು. ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾದ್ರು ನೋಡಿದ್ರೆ ನಾವು ಎಷ್ಟು ಬೇಗ ಆಕರ್ಷಣೆ ನಮಗೆ ಸಿಗತ್ತೆ ಅಂದ್ರೆ ಅದರಿಂದ ಏನಂದ್ರೆ ಮನಸ್ಸಿಗೆ ನಾವು ಯಾವಾಗಲೂ ಕೆಲಸ ಕೊಟ್ಟಿರ್ಬೇಕು. ಅದರಲ್ಲೂ ಭಗವಂತನ ನಾಮ ನಾವು ನಾಲಿಗೆಯಲ್ಲಿ ಕೊಟ್ಬಿಟ್ಟಿದ್ರೆ ಅದೇನಾಗುತ್ತೆ ಅಂದ್ರೆ ಮನಸ್ಸು ನಮಗೆ ಆ ಕಡೆ ಈ ಕಡೆ ನಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಭಾವಾರ್ಥದ ಮುಕ್ತಾಯ ಮಾಡೋ ಸಮಯದಲ್ಲಿ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಅದು ಎಲ್ಲರೂ ನೋಡಿರ್ತಾರೆ. ಕಂಬಳಿ ಹುಳು ಯಾವ ರೀತಿ ಚಿಟ್ಟೆ ಆಗ್ಬೇಕು ಅಂತ ಆಸೆ ಪಡುತ್ತೆ, ಅದೇ ರೀತಿ ಅದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಮಾರ್ಪಡುತ್ತೆ ಅಂತ ನೋಡಿದ್ದಾರೆ. ಸುಮಾರು ಜನ ನೋಡಿದ್ದಾರೆ, ಇದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದಾರೆ ಕೆಲವರು. ನಾವು ಅದೇ ರೀತಿ ಏನು ಒಂದು ಕಂಬಳಿ ಹುಳು ಕೂಡ ಚಿಟ್ಟೆ ಆಗುತ್ತೆ ಅಂದ್ರೆ ಅದೇ ಜನ್ಮದಲ್ಲಿ, ಅದೇ ರೀತಿ ನಾವು ಕೃಷ್ಣನನ್ನ ಕುರಿತು ಚಿಂತಿಸ್ತಾ ಇದ್ರೆ ಏನಾಗ್ತೀವಿ, ಖಂಡಿತವಾಗಿ ನಾವು ಕೃಷ್ಣ ದೇಹ ರಚನೆ ಅಂದ್ರೆ ಸಚ್ಚಿತ್ ಆನಂದ ಅಂದ್ರೆ ಭಗವಂತನಿಗಿರ್ತಕ್ಕಂಥ ಆಧ್ಯಾತ್ಮಿಕ ಶರೀರ, ನಮಗೂ ಆಧ್ಯಾತ್ಮಿಕ ಶರೀರ ಸಿಗತ್ತೆ, ಆಧ್ಯಾತ್ಮಿಕ ಲೋಕಕ್ಕೆ ನಮಗೆ ಪ್ರವೇಶ ಕೂಡ ಸಿಗತ್ತೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದರಲ್ಲೂ ಮುಖ್ಯವಾಗಿ ಪ್ರಭುಪಾದರು ಕೊನೆಯ ಸಾಲಿನಲ್ಲಿ ಜೀವನದ ಕೊನೆಯಲ್ಲಿ ಖಂಡಿತವಾಗಿಯೂ ಕೃಷ್ಣ ದೇಹ ರಚನೆಯಂತಹ ದೇಹ ರಚನೆಯನ್ನೇ ಪಡೆಯುತ್ತೇವೆ ಅಂತ ಪ್ರಭುಪಾದರು ಭಾವಾರ್ಥ ಮುಕ್ತಾಯ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಮಗೆ ಅಭ್ಯಾಸ ಬಹಳ ಮುಖ್ಯ. ಅಭ್ಯಾಸ ಮಾಡ್ತಾ ನಾವು ಭಗವಂತನನ್ನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ತಲ್ಲೀನರಾಗಿದ್ರೆ ಖಂಡಿತವಾಗಿಯೂ ಈ ದೇಹನ ಬಿಟ್ಟ ಮೇಲೆ ಭಗವದ್ಧಾಮಕ್ಕೆ ಹೋಗೋದು ನಿಶ್ಚಯ ಅನ್ನೋದನ್ನ ಈ ಶ್ಲೋಕ ನಮ್ಗೆ ಹೇಳುತ್ತೆ. ಅದರ ಭಾವಾರ್ಥದಲ್ಲಿ ಪ್ರಭುಪಾದರು ಸಾಕಷ್ಟು ವಿಷಯ ಹೇಳಿದ್ದಾರೆ. ಇಲ್ಲಿಗೆ ಈ ಶ್ಲೋಕಕ್ಕೆ ವಿರಾಮ ಕೊಡೋಣ. ಮುಂದಿನ ಶ್ಲೋಕ ಏನಿದೆ ನೋಡೋಣ. ಹರೇ ಕೃಷ್ಣ.